ಸ್ತೋತ್ರಗಳು ವಂದನೆಗಳನ್ನು ಸಲ್ಲಿಸುತ್ತೇನೆ ತಂದೆ. ತಂದೆ ಮತ್ತು ಇಂದಿನ ಕಾಲದಿಂದ ಇವತ್ತಿನವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕೆ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಹಾಗೆ ಇಷ್ಟೊತ್ತುವರೆಗೂ ನಾವು ನಿಮ್ಮನ್ನು ಹಾಡುಗಳ ಮೂಲಕ ಕೀರ್ತನೆಗಳ ಮೂಲಕ ಆರಾಧಿಸಿದ್ದೇವೆ ತಂದೆ. ಈಗ ನಾವು ವಾಕ್ಯ ಭಾಗಕ್ಕೆ ಬಂದಿದ್ದೇವೆ. ನಾನು ಈಗ ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಹಂಚಿಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ತಂದೆ. ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸು ಎಂದು ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ ತಂದೆ. ನಿಮ್ಮ ಮಕ್ಕಳಿಗೆ ಅರ್ಥವಾದ ರೀತಿಯಲ್ಲಿ ನನಗೆ ಹೇಳೋದಕ್ಕೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೆನ್. ಯೇಸು ಕ್ರಿಸ್ತ ನಾಮದಲ್ಲಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾನು ಹೇಳುವ ಅಂಶವೇನೆಂದರೆ, ಪವಿತ್ರಾತ್ಮನಿಂದ ಉಂಟಾಗುವ ಲಾಭಗಳು ಏನು ಪ್ರಿಯರೇ? ಪವಿತ್ರಾತ್ಮನಿಂದ ಉಂಟಾಗುವ ಲಾಭಗಳು. ನಾವು ಪವಿತ್ರಾತ್ಮನಿಂದ ಉಂಟಾಗುವ ಲಾಭಗಳಿಗಿಂತ ಮುಂಚೆ ನಾವು ಪವಿತ್ರಾತ್ಮ ಯಾರೆಂದು ನೋಡಿಕೊಳ್ಳೋಣ. ಪವಿತ್ರಾತ್ಮನು ಯಾರು ಪ್ರಿಯರೇ? ಇಲ್ಲಿ ನೀವು ಎಲ್ಲ ದೀಕ್ಷಾಸ್ಥಾನ ತಗೊಂಡಿದ್ದಾರೆ ಇದ್ದೀರಿ, ಹೌದಾ? ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಹೇಳಿ ಪ್ರಿಯರೇ, ಪವಿತ್ರಾತ್ಮ ಎಂದರೆ ಯಾರು? ನಮಗೆ ಸಹಾಯ ಮಾಡುವನು, ನಮ್ಮಲ್ಲೇ ಇರುತ್ತಾನೆ. ಪವಿತ್ರಾತ್ಮನು ಎಂದರೆ ದೇವರ ಆತ್ಮನು, ಆತನು ನಮ್ಮೊಳಗೆ ಇರುವ ರೂಪ. ಪ್ರಿಯರೇ, ದೇವರು ಒಬ್ಬರೇ, ಆದರೆ ಆತನು 3 ಸ್ವರೂಪಗಳಲ್ಲಿ ಇರುವನು. ಪ್ರಿಯರೇ, ಆ 3 ಸ್ವರೂಪಗಳು ಅಂದರೆ ಯಾವ ಪ್ರಿಯರೇ? ಆ 3 ಸ್ವರೂಪಗಳು ಅಂದರೆ ಯಾವುವು? ಯೇಸು ಕ್ರಿಸ್ತನು ದೇವರು. ಮೊದಲನೇದಾಗಿ ನಮ್ಮ ತಂದೆಯಾದ ದೇವರು, ಎರಡನೇದಾಗಿ ಮಗನಾದ ಯೇಸು ಕ್ರಿಸ್ತನು, ಮೂರನೇದು ಪರಿಶುದ್ಧಾತ್ಮ. ಪ್ರಿಯರೇ, ದೇವರು ಸೃಷ್ಟಿಕರ್ತನು, ಹೌದಾ? ನಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಇಲ್ಲಿ ಭೂಮಿಗೆ ಬಂದನು. ಆತನು ಸಿಲುಬೆಗೆ ನಮಗಾಗಿ ರಕ್ತವನ್ನು ಸೋರಿಸಿ ಆತ ನಮಗೋಸ್ಕರ ಸತ್ತನು, ಹೌದಾ? ಮೂರನೇದಾಗಿ ಪರಿಶುದ್ಧಾತ್ಮನು ನಮ್ಮೊಳಗೆ ಇರುವವನು, ನಮಗೆ ಸಹಾಯ ಮಾಡುವಂತೆ. ಒಂದು ವಚನವನ್ನು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಪ್ರಿಯರೇ, ದೇವರು ನಮ್ಮ ಮಾನವರಂತ ರೂಪ ಹೊಂದಿರಲ್ಲ ಪ್ರಿಯರೇ, ಆತನು ಆತ್ಮಸ್ವರೂಪನು ಪ್ರಿಯರೇ. ನಾವು ದೇವರನ್ನು ಕೇವಲ ರೂಪಚಾರ ಅಂದರೆ ಚರ್ಚಲ್ಲೇ ಆರಾಧಿಸಬೇಕು, ಚರ್ಚಲ್ಲೇ ಪ್ರೇಯರ್ ಮಾಡಬೇಕು ಮಾತ್ರ ಆಗಿರಬಾರ್ದು ಪ್ರಿಯರೇ. ನಾವು ಹೇಗೆ ಆರಾಧಿಸಬೇಕಂದ್ರೆ ನಮ್ಮ ಪೂರ್ಣ ಹೃದಯದಿಂದಲೂ, ನಂಬಿಕೆಯಿಂದಲೂ, ಶುದ್ಧ ಮನಸ್ಸಿನಿಂದಲೂ, ಸತ್ಯ ಜೀವನದಿಂದ ಆತನನ್ನು ಆರಾಧಿಸಬೇಕು ಪ್ರಿಯರೇ. ದೇವರು ನಮ್ಮೊಳಗೆ ಪವಿತ್ರಾತ್ಮ ರೂಪದಲ್ಲಿ ವಾಸಿಸುತ್ತಾನೆ ಪ್ರಿಯರೇ, ನಮಗೆ ಸಹಾಯ ಮಾಡುತ್ತಾನೆ ಪ್ರಿಯರೇ. ಈಗ ನಾವು ಪವಿತ್ರಾತ್ಮ ಎಂದರೆ ಯಾರು ಅಂತ ನೋಡಿಕೊಂಡಿದ್ವಿ, ಹೌದಾ? ಈಗ ಪವಿತ್ರಾತ್ಮನು ಎಲ್ಲಿರುತ್ತಾನೆ ಪ್ರಿಯರೇ? ಪವಿತ್ರಾತ್ಮನು ಎಲ್ಲಿರುತ್ತಾನೆ? ಆತನ ನಿವಾಸ ಸ್ಥಳ ಯಾವುದು ಎಂದು ನೋಡಿಕೊಳ್ಳೋಣ. ಆತನ ಎಲ್ಲಿರ್ತಾನೆ ಪ್ರಿಯರೇ? ನಮ್ಮೊಳಗೆ ಇರ್ತಾನೆ. ಒಂದು ವಚನವನ್ನು ನೋಡಿಕೊಳ್ಳೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ? ಸಾಕು ಪ್ರಿಯರೇ. ಇಲ್ಲಿ ದೇವರು ಎಲ್ಲಿರ್ತಾನೆ ಪ್ರಿಯರೇ? ಕೇವಲ ಕಟ್ಟಡದ ಆಲಯಗಳು, ಚರ್ಚ್ದಲ್ಲಿ ಮಾತ್ರ ಇರಲ್ಲ ಅಂತ ಪ್ರಿಯರೇ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ವಾಸಿಸುತ್ತಾನಂತೆ ಪ್ರಿಯರೇ. ಅಂದರೆ ನಮ್ಮ ಜೀವನವು, ನಮ್ಮ ದೇಹವು ದೇವರಿಗೆ ಅಷ್ಟು ಪವಿತ್ರವಾಗಿರೋ ಸ್ಥಳ ಅಂತ ಪ್ರಿಯರೇ. ಆತನು
ಕೇವಲ ದೇವಾಲಯದಲ್ಲಿ ಅಷ್ಟೇ ಅಲ್ಲ ಅಂತ ಪ್ರಿಯರೇ ಇರೋದು. ಆತನು ನಂಬಿಕೆಯುಳ್ಳ ಪ್ರತಿಯೊಬ್ಬರ ಹೃದಯದಲ್ಲಿನೂ ವಾಸಿಸುತ್ತಾನಂತ ಪ್ರಿಯರೇ. ಹೇಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಚರ್ಚನ್ನಾಗಲಿ ನಮ್ಮ ಮನೆಯನ್ನಾಗಲಿ ಒಂದು ಶಾಪನ್ನಾಗಲಿ ನಾವು ಎಷ್ಟು ಸ್ವಚ್ಛತೆಯಿಂದ ಇಟ್ಕೊಳ್ತೀವೋ ಹಾಗೆ ನಾವು ನಮ್ಮ ಮನಸ್ಸನ್ನು ಹೃದಯವನ್ನು ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಆತ್ಮಸ್ವರೂಪದಲ್ಲಿ ನಮ್ಮ ಹೃದಯದಲ್ಲಿ ವಾಸಿಸುತ್ತಾನೆ ಪ್ರಿಯರೇ. ಈಗ ನಾವು ಪವಿತ್ರಾತ್ಮನು ಎಲ್ಲಿ ಇರುತ್ತಾನೆ, ಎಲ್ಲಿ ವಾಸ ಮಾಡುತ್ತಾನೆ ಎಂದು ನೋಡಿಕೊಂಡ್ವಿ, ಹೌದಾ? ಈಗ ಮತ್ತೆ ಹಾಗೆ ಪವಿತ್ರಾತ್ಮನು ನಮ್ಮೊಳಗೆ ಯಾವಾಗ ಪ್ರವೇಶಿಸುತ್ತಾನೆ, ಆತನು ನಮ್ಮೊಳಗ ಯಾವಾಗ ಬರುತ್ತಾನೆ, ಯಾವಾಗ ಬರ್ತಾನೆ ಪ್ರಿಯರೇ? ಆತನು ದೀಕ್ಷಾಸ್ಥಾನ ತಗೊಂಡಾಗ. ದೀಕ್ಷಾಸ್ಥಾನ ಯಾವ ನಂಬಿಕೆಯನ್ನು ತಗೊಂತೀವಿ? ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ತಗೊಂಡ ಮೇಲೆ ಪವಿತ್ರಾತ್ಮನು ನಮ್ಮ ಒಳಗೆ ಬರುತ್ತಾನೆ. ಒಂದು ವಚನವನ್ನು ನೋಡ್ಕೊಳ್ಳೋಣ. ಎಫೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಎಫೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನಾವು ಸುವಾರ್ತೆಯನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನು ನಮಗೋಸ್ಕರ ಸತ್ತನೆಂದು ನಾವು ನಂಬಿ ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ದೇವರನ್ನು ಅಂಗೀಕರಿಸ್ತೀವೋ ಆವಾಗ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಡುತ್ತಾನಂತೆ ಪ್ರಿಯರೇ. ಆ ಪವಿತ್ರಾತ್ಮನೇ ನಮಗೆ ಮುದ್ರೆ ಅಂತ ಪ್ರಿಯರೇ. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಶಾಲೆ ಅಡ್ಮಿಷನ್ ಫಾರ್ಮ್ ತುಂಬಿಸಿದ್ಮೇಲೆ ಶಾಲೆ ಅವನಿಗೆ ಏನೋ ID ಕಾರ್ಡ್ ಕೊಡುತ್ತೆ. ಆ ID ಕಾರ್ಡಿಂದ ನಾವು ಏನು ಮಾಡ್ತೀವಿ, ಈ ಹುಡುಗ ಈ ಶಾಲೆಗೆ ಸೇರಿದ್ದವನು ಅಂತ ನಾವು ಗುರುತಿಸ್ತೀವಿ. ಹಾಗೆ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಮೇಲೆ ಪವಿತ್ರಾತ್ಮನು ನಮ್ಮೊಳಗೆ ಬರುತ್ತಾನಂತೆ ಪ್ರಿಯರೇ. ಪವಿತ್ರಾತ್ಮನು ನಮ್ಮೊಳಗೆ ಬರುವುದು ನಾವು ಹೃದಯದಿಂದ ಪಶ್ಚಾತ್ತಾಪ ಪಟ್ಟಾಗ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾಗ, ದೇವರ ಜೀವನವನ್ನು ಆಯ್ಕೆ ಮಾಡಿದ್ದಾಗ, ಹೃದಯದಿಂದ ಯೇಸು ಕ್ರಿಸ್ತನನ್ನು ನಂಬಿದ್ದಾಗ ಪ್ರಿಯರೇ. ಈಗ ನಾವು ಪವಿತ್ರಾತ್ಮನು ಯಾವಾಗ ನಮ್ಮಲ್ಲಿ ಪ್ರವೇಶಿಸುತ್ತಾನೆ ಅಂತ ನೋಡಿಕೊಂಡಿದ್ವಿ, ಹೌದಾ? ಈ ಕೊನೆಯದಾಗಿ ಅಂಶದ ಹೆಸರು ಏನು? ಪವಿತ್ರಾತ್ಮನಿಂದ ಉಂಟಾಗುವ ಲಾಭಗಳು ಏನು? ಔಟನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಪವಿತ್ರಾತ್ಮನು ನಮ್ಮನ್ನು ಸತ್ಯದಲ್ಲಿ ನಡೆಸುತ್ತಾನಂತ ಪ್ರಿಯರೇ. ಆತನು ಸತ್ಯದಲ್ಲಿ ಹೇಗೆ ನಡೆಸುತ್ತಾನೆ ಅಂದರೆ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನಮ್ಮ ಜೀವನದ ನಿರ್ಧಾರಗಳಲ್ಲಿಯೂ ಮಾರ್ಗದರ್ಶನಗಳಲ್ಲಿಯೂ ಆತ ಪವಿತ್ರಾತ್ಮನು ಏನ್ ಮಾಡ್ತಾನಂತೆ ಪ್ರಿಯರೇ? ನಮ್ಮನ್ನು ಸರಿಯಾದ ದಾರಿಗೆ ನಡೆಸಿಕೊಂಡು ಹೋಗುತ್ತಾನಂತೆ ಪ್ರಿಯರೇ. ದೇವರ ಇಚ್ಛೆಯನ್ನು ನಮಗೆ ತಿಳಿಸಿ ಸತ್ಯದ ದಾರಿಯಲ್ಲಿ ನಡೆಸಲು ಸಹಾಯ ಮಾಡುತ್ತಾನಂತೆ ಪ್ರಿಯರೇ. ಹಾಗೆ ಮತ್ತೆ ಪರಿಶುದ್ಧ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಾನಂತೆ ಪ್ರಿಯರೇ. ಪರಿಶುದ್ಧ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಾನಂತೆ ಪ್ರಿಯರೇ. ರೋಮಾಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ರೋಮಾಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಪ್ರಿಯರೇ, ಯಾರ ಜೀವನವು ದೇವರ ಆತ್ಮನ ನಡೆಸುತ್ತಾನೋ, ಮಾರ್ಗದರ್ಶನ ಮಾಡುತ್ತಾನೋ ಅವರು ನಿಜವಾಗಿಯೂ ದೇವರ ಮಕ್ಕಳು ಅಂತ ಪ್ರಿಯರೇ. ಅಂದರೆ ದೇವರ ಇಚ್ಛೆಯಂತೆ ಬದುಕುವುದು, ಪಾಪದಿಂದ ದೂರ ಇರುವುದು, ಸತ್ಯದ ಮಾರ್ಗದಲ್ಲಿ ನಡೆಯುವುದು, ಅವರು ದೇವರ ಮಕ್ಕಳಂತ ಪ್ರಿಯರೇ. ದೇವರ ಮಕ್ಕಳಂತ ಪ್ರಿಯರೇ. ಇನ್ನೊಂದು, ನಾವು ಕ್ರಿಸ್ತನಲ್ಲಿ ನಂಬಿದ್ದವರಾಗಿ ನಾವು ಹೇಗಿರ್ಬೇಕಂತ ಪ್ರೀತಿ, ಶಾಂತಿ, ಸಹನೆ ಮತ್ತು ನೀತಿಯಿಂದ ಇರ್ಬೇಕಂತ ಪ್ರಿಯರೇ. ಅವು ಪವಿತ್ರಾತ್ಮನು ನಮಗೆ ನಡೆಸುತ್ತಿರುವ ಲಕ್ಷಣಗಳ ಪ್ರಿಯರೇ. ಅವು ಕ್ರೈಸ್ತವರಿಗೆ ಇರುವಂಥ ಲಕ್ಷಣಗಳು. ಹಾಗೆ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ
4ನೇ ಅಧ್ಯಾಯ 3ನೇ ವಚನ. ಎಫೆಸಿದವರಿಗೆ ಬರೆದ ಪತ್ರಿಕೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. 4ನೇ ಅಧ್ಯಾಯ 3ನೇ ವಚನ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಏನಂತ ಪ್ರಿಯರೇ? ಆಸಕ್ತರಾಗಿರಿ. ಕ್ರಿಸ್ತನಲ್ಲಿ ನಂಬಿರುವಂತ ನಾವು ಪ್ರೀತಿ, ಶಾಂತಿ ಮತ್ತು ಐಕ್ಯತೆಯಿಂದ ಬದುಕಬೇಕಂತ ಪ್ರಿಯರೇ. ಕ್ರೈಸ್ತವ ಜೀವನ ಎಂದರೆ ನಾವು ಪ್ರೀತಿ, ಸಹನೆ, ಶಾಂತಿ ಮತ್ತು ಐಕ್ಯತೆಯಿಂದ ಬದುಕುವುದು. ನಾವು ಪ್ರೀತಿಯಿಂದ ಸಂಬಂಧಗಳನ್ನು ಕಟ್ಟಿಕೊಳ್ಳಬೇಕು, ಶಾಂತಿಯಿಂದ ಜಗಳವಿಲ್ಲದ ಜೀವನವನ್ನು ನಡೆಸಬೇಕು, ಸಹನೆಯಿಂದ ಭಿನ್ನತೆಗಳಿದ್ದರೂ ಒಗ್ಗಟ್ಟಾಗಿ ನಾವು ಇರಬೇಕು, ಐಕ್ಯತೆಯಿಂದ ಪವಿತ್ರಾತ್ಮನ ಐಕ್ಯತೆಯಿಂದ ನಾವು ದೇವರ ಕುಟುಂಬದಲ್ಲಿ ಒಂದಾಗಿ ಒಂದು ಮನೋಭಾವದಿಂದ ಇರಬೇಕು ಪ್ರಿಯರೇ. ಮತ್ತೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡುತ್ತಾನೆ ಪ್ರಿಯರೇ. ರೋಮಾಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ರೋಮಾಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಪ್ರಿಯರೇ. ಆತನು ನಮಗೆ ಸಹಾಯ ಮಾಡುತ್ತಾನಂತೆ ಪ್ರಿಯರೇ. ನಾವು ಈಗ ಸಡನ್ಲಿ ಯಾರಾದ್ರೂ ಇಲ್ಲಾಂದ್ರೆ ಇನ್ನೊಬ್ರು ಯಾರೋ ಆದ್ರೂ ಬಂದು ನಮ್ಮನ್ನು ಇಲ್ಲಿರೋರು ಅದರಲ್ಲಿ ಒಬ್ಬರನ್ನ ಕರೆದು ಪ್ರೇಯರ್ ಮಾಡ್ರಿ ಅಂದಾಗ ನಮ್ಗೆ ಅವಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ಏನು ಪ್ರೇಯರ್ ಮಾಡಬೇಕು ಏನಿಲ್ಲ ಅಂತ ನಮ್ಗೆ ಅರ್ಥ ಆಗಲ್ಲ, ಹೌದಾ? ಆವಾಗ ನಾವು ಯೋಚನೆ ಮಾಡ್ತಿರ್ತೀವಿ ಮನ್ಸೊಳಗೆ, ಯಾರಿಗೂ ಗೊತ್ತಿಲ್ಲಾರ್ದಂಗ ಏನು ಮಾಡಬೇಕು ಏನಿಲ್ಲ ಅಂತಂದು. ಆ ಸಂದರ್ಭದಲ್ಲಿ ಅಂಥ ಸಿಚುವೇಶನ್ದಲ್ಲಿ ಪವಿತ್ರಾತ್ಮನು ಏನು ಮಾಡ್ತಾನಂತೆ ಪ್ರಿಯರೇ? ನಮಗೆ ಸಹಾಯ ಮಾಡ್ತಾನಂತೆ, ನಮ್ಮ ಪರವಾಗಿ ಪ್ರಾರ್ಥಿಸುತ್ತಾನಂತೆ ಪ್ರಿಯರೇ. ಪಾಪದ ಅರಿವು ಕೊಡುತ್ತಾನೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಮಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಅಂದ್ರೆ ಪ್ರಿಯರೇ, ಪವಿತ್ರಾತ್ಮನು ಬಂದಾಗ ಆತನು ನಾವು ಏನು ತಪ್ಪು ಮಾಡುತ್ತಿದ್ದೇವೆ, ಏನು ಪಾಪ ಮಾಡುತ್ತಿದ್ದೇವೆ, ಏನು ಸರಿಯಾಗಿ ನಡೆದುಕೊಳ್ಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಸಾರಿಸುತ್ತಾನಂತೆ ಪ್ರಿಯರೇ. ನಾವು ಯಾವ ರೀತಿಯಲ್ಲಿ ಇರಬೇಕು, ಏನು ತಪ್ಪು ಮಾಡಬಾರ್ದು, ಏನು ಸರಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅರಿವನ್ನು ಹುಟ್ಟಿಸುತ್ತಾನಂತೆ ಪ್ರಿಯರೇ. ಶಕ್ತಿಯನ್ನು ಕೊಡುತ್ತಾನೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ, ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆತನು ನಮ್ಮ ಮೇಲೆ ಬಂದಾಗ, ಅಂದ್ರೆ ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಬಲವನ್ನು ಹೊಂದುತ್ತೇವಂತ ಪ್ರಿಯರೇ. ಆ ಬಲದಿಂದ, ಆ ಶಕ್ತಿ ಮೂಲಕ ನಾವು ನಾವು ಸುವಾರ್ತೆಯನ್ನು ಸಾರಲು, ದೇವರ ಕಾರ್ಯಗಳನ್ನು ಮಾಡಲು, ಕ್ರಿಸ್ತನ ಬಗ್ಗೆ ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರಲು ನಮಗೆ ಸಾಮರ್ಥ್ಯ ಹೊಂದುತ್ತೇವೆ. ಆ ಸಾಮರ್ಥ್ಯ ನಾವು ಹೊಂದುತ್ತೇವೆ ಪ್ರಿಯರೇ. ಹಾಗೆ ನಾವು ಸಾಮರ್ಥ್ಯವನ್ನು ಹೊಂದುತ್ತೇವೆ ಪ್ರಿಯರೇ. ಮತ್ತು ನಾವು ಈ ಸಾಕ್ಷಿ ಕಾರ್ಯವು ನಮ್ಮ ಸ್ವಂತ ಊರಿನಿಂದ ಹಾಗೆ ನಮ್ಮ ಇನ್ನೊಂದೂರಿಗೆ ನಾವು ಕೊನೆಗೂ ಎಲ್ಲ ಭೂಲೋಕದ ಕಡೆವರೆಗೂ ನಾವು ಸಾರಿಸಬೇಕು ಪ್ರಿಯರೇ. ಸಾಕ್ಷಿ ಕಾರ್ಯವೆಂದರೆ ಯೇಸು ಕ್ರಿಸ್ತನು ಯಾರು, ಆತನು ಏನು ಮಾಡಿದನು ಅನ್ನೋ ಸುವಾರ್ತೆ ನಾವು ಎಲ್ಲ ಕಡೆಯೂ ಸಾರಿಸಬೇಕು ಪ್ರಿಯರೇ. ಆತನು ಪವಿತ್ರಾತ್ಮನು ನಮ್ಮೊಳಗೆ ಇದ್ದು ನಮಗೆ ಸುವಾರ್ತೆಯನ್ನು ಸಾರಿಸಲು ಸಹಾಯ ಮಾಡ್ತಾನೆ, ಪ್ರಾರ್ಥನೆಯಲ್ಲಿ ಸಹಾಯ ಮಾಡುತ್ತಾನೆ, ಸತ್ಯದ ಮಾರ್ಗದಲ್ಲಿ ಸಹಾಯ ಮಾಡುತ್ತಾನೆ, ಶಕ್ತಿಯನ್ನು ಕೊಡುತ್ತಾನೆ. ಎಲ್ಲ ರೀತಿಯದಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ ಪ್ರಿಯರೇ. ಈಗ ನಾವು ಪವಿತ್ರಾತ್ಮ ಅಂದರೆ ಯಾರು,
ಆತನು ಎಲ್ಲಿರುತ್ತಾನೆ, ಯಾವಾಗ ಪ್ರವೇಶಿಸ್ತಾನೆ ಅಂತ ತಿಳ್ಕೊಂಡಿದ್ದು. ಹೌದಾ? ನಾವು ಇದರಿಂದ ಪರಿಶುದ್ಧಾತ್ಮನು ನಮಗೆ ಎಷ್ಟೋ ಸಹಾಯ ಮಾಡ್ತಿದ್ದಾನೆ. ಹೌದಾ? ನಾವು ಸಾತನದಿಂದ ದೂರವಿರಬೇಕೆಂದು ಆತನು ಎಷ್ಟೋ ನಮಗೆ ಸಹಾಯ ಮಾಡುತ್ತಿದ್ದ. ನಾವು ಆತನು ಸಹಾಯ ಮಾಡುತ್ತಿದ್ದಾಗ ನಾವು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು. ಆತನು ನಮ್ಮೊಳಗೆ ಏನು ಈಗ ಮಾಡು, ಹೀಗೆ ಮಾಡಬಾರ್ದು ಅನ್ನೋ ಅರಿವನ್ನು ಹುಟ್ಟಿಸುತ್ತಾನೆ. ನಾವು ಅದನ್ನು ತಿಳಿದುಕೊಂಡು, ಹೌದು ನಾವು ಮಾಡ್ತಿರೋದು ತಪ್ಪು, ನಾವು ಈ ಥರ ಇರಬೇಕು, ಕ್ರೈಸ್ತವರಾಗಿ ಇದನ್ನು ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ನಾವು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಪ್ರಿಯರೇ. ಈ ಚಿಕ್ಕ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.